ಅದರಲ್ಲಿ ರಕ್ತನಾಡಿ ಬ್ಲಾಕ್ ಆಗಿಬಿಟ್ಟು ಕಾಲು ಉಚ್ಕೊಂಡು ನೋವು ಇವೆಲ್ಲವೂ ಮೇನ್ ಪ್ರೆಸೆಂಟಿಂಗ್ ಸಿಂಟಮ್ಸ್. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಆಗಿ ಬ್ಲಾಟ್ ಆಗಿರೋದು ರಕ್ತನಾಡಿಯಿಂದ ಮೇಲ್ಗಡೆ ಸ್ಪ್ರೆಡ್ ಆಗಿ ಹಾರ್ಟಿಗೆ ಅಥವಾ ಲಂಗ್ಸ್ ಫುಫಸ್ಗೆ ಸ್ಪ್ರೆಡ್ ಆಗಿಬಿಟ್ರೆ ಅದು ಒಳಗಡೆ ಹೋಗ್ಬಿಟ್ಟು ಉಸಿರಾಟಾಗಿ ಪ್ರಾಬ್ಲಮ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಗಿಂತ ಮೇಜರ್ ಪ್ರಾಬ್ಲಮ್ ಆಗ್ಬಿಟ್ಟು ಒಬ್ಬಿಗೆ ಜೀವ ಹೋಗೋದೂ ಸಾಧ್ಯತೆ ಇದೆ. ಸೊ ಇದಕ್ಕೆ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ರಗತ್ ಶುರುವಾಗುವಂತ ಟ್ಯಾಬ್ಲೆಟ್ಸ್ ನ ಕೊಟ್ಟು ಬಿಟ್ಟು ಒಳಗ ರಗತ್ ಕೆಸನ ಕಲಿಸ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡ್ತಿದ್ರು. ಇದು ಸಾಧಾರಣವಾಗಿ ಆಲ್ಮೋಸ್ಟ್ ಒಂದ್ 4 ರಿಂದ 6 ತಿಂಗಳ ತಗೊಳ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಹೊಸದು ಮೆಕ್ಯಾನಿಕಲ್ ಎಂಡೋವಾಸ್ಕ್ಯುಲರ್ ಆಸ್ಪಿರೇಷನ್ ಥ್ರಾಂಬೆಕ್ಟಮಿ ಅಂತ ಅಂತಿದೀವಿ. ಸೊ ಮಷಿನ್ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಯಾವ ರಕ್ತನಾಡಿ ಬ್ಲಾಕ್ ಆಗಿರುತ್ತೋ ಒಂದ್ ಸಣ್ಣ ಸೂಜಿಯಿಂದ ಒಳಗಡೆ ಪೈಪ್ ಹಾಕಿಬಿಟ್ಟು ಅದನ್ನ ಒಳಗಡೆ ರಗತ್ ಚಪ್ಪಗಟ್ಟಿಂದ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇದರಿಂದ ಏನಾಗತ್ತೆ, ನಿಮ್ಗೆ ಔಷಧಿಯಿಂದ 4 ರಿಂದ 6 ತಿಂಗಳ ಕ್ಲಿಯರ್ ಆಗುವ ಏನು ಪ್ರೊಸೆಸ್ ಇರತ್ತಲ್ಲ, ವಿದಿನ್ ಅ ಸ್ಪ್ಯಾನ್ ಆಫ್ 15-20 ಮಿನಿಟ್ಸ್ ನಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಫಸ್ಟ್. ಸೆಕೆಂಡ್ ಏನಂದ್ರೆ, ನಿಮ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳುವಂತ ಪೇಷಂಟ್ಸ್ ನಲ್ಲಿ ಸುಮಾರು 1-2 ವರ್ಷ ಆದ್ಮೇಲೆ ಮತ್ತೆ ಅದು ಕಾಲು ಸ್ವೆಲ್ಲಿಂಗ್ ಬಂದ್ಬಿಟ್ಟು ಗಾಯ ಆಗೋದು, ಅಲ್ಸರೇಷನ್ ಆಗೋದು, ಸ್ವೆಲ್ಲಿಂಗ್ ಆಗೋದು ಇವೆಲ್ಲ ಬರುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ ನಾವು ಇಮಿಡಿಯೇಟ್ಲಿ ಇಂಟರ್ವೆನ್ಷನ್ ಮುಖಾಂತರ ಅವು ಪ್ರಾಬ್ಲಮ್ಗಳನ್ನ ತಡಿಬಹುದು. ಸೊ ಇದಕ್ಕೆ ನಾವು ಪ್ರೊಸೀಜರ್ ನೇಮ್ ಎಂಡೋವಾಸ್ಕ್ಯುಲರ್ ಮೆಕ್ಯಾನಿಕಲ್ ಆಸ್ಪಿರೇಷನ್ ಥ್ರಾಂಬೆಕ್ಟಮಿ ಅಂತೀವಿ. ಸೊ ಇದು ಒಂದು ಮೇಜರ್ ಪ್ರೊಸೀಜರ್ ತರ ಕಂಪ್ಲೀಟ್ ಅನಸ್ತೇಷಿಯಾ ಕೊಟ್ಟು ಮಾಡೋದಿನ ಅವಶ್ಯಕತೆ ಇಲ್ಲ. ಪೇಷಂಟ್ ಎಚ್ಚರಾಗಿ ಇರ್ತಾರೆ. ಸಣ್ಣ ಸೂಜಿಯಿಂದ ಕಾಲ ರಕ್ತನಾಡಿನಲ್ಲಿ ಮಷಿನ್ ಹಾಕ್ಬಿಟ್ಟು ಅದರಿಂದ ಕ್ಲಿಯರ್ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಇದರೊಂದ್ 15 to 30 ಮಿನಿಟ್ಸ್ ಪ್ರೊಸೀಜರ್ ಆಗುತ್ತೆ. ಪೇಷಂಟ್ ನ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಮತ್ತೆ ಫಾಲೋ ಅಪ್ ನಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅದ್ರ ತಕ್ಕಂಗೆ ಮೆಡಿಸಿನ್ಸ್ ಕೊಡೋದಾಗ್ಲಿ ಅಥವಾ ಆಂಟಿಬಯೋಟಿಕ್ಸ್ ಕೊಡೋದಾಗ್ಲಿ ಅಥವಾ ಕಾಲ್ ಸ್ವೆಲ್ಲಿಂಗ್ ಗೋಸ್ಕರ ಮತ್ತೇನಾದ್ರು ರೆಮಿಡೀಸ್ ಆಗ್ಲಿ ಇದನ್ನೆಲ್ಲ ನಾವು ಕೊಡ್ತೀವಿ. ಸೊ ಈ ತರ ಕೇಸ್ಗಳನ್ನು ನಾವು ಈಗ ಆಲ್ಮೋಸ್ಟ್ ಒಂದು 4 ರಿಂದ 6 ತಿಂಗಳಾಗಿದೆ ಸ್ಟಾರ್ಟ್ ಮಾಡ್ಬಿಟ್ಟು. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಡನ್ ಮೋರ್ ದನ್ 10 to 12 ಕೇಸಸ್. ಎಲ್ಲ ಪೇಷಂಟ್ಗಳು ಇಮಿಡಿಯೇಟ್ ರಿಲೀಫ್ ಸಿಕ್ಕಿದೆ. ಮತ್ತೆ ಫಾಲೋ ಅಪ್ ನಲ್ಲಿ ಅವ್ರ ಏನ್ ರಕ್ತನಾಡಿ ಬ್ಲಾಕ್ ಆಗಿರೋದನ್ನ ವಿದಿನ್ 1 or 2 ಮಂತ್ಸ್ ನಲ್ಲಿನೇ ನಾವು ಕಂಪ್ಲೀಟ್ ಕ್ಲಿಯರೆನ್ಸ್ ಕೊಟ್ಬಿಟ್ಟು ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತ ಏನಂತೀವಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಈ ಆಪರೇಷನ್ ಮುಖಾಂತರ ನಾವು ಸಫಲ ಆಗಿದ್ದೀವಿ.